ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಮಾಸ್ಟರ್ ಕನ್ನಡ. ನಾನು ದುರ್ಗಾ ಪ್ರಸಾದ್. ಸ್ನೇಹಿತರೆ, ನಿಮಗೆಲ್ಲ ಈಗಾಗಲೇ ಚೆನ್ನಾಗಿ ಗೊತ್ತಿರ್ಬೋದು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಆಗ್ತಿದೆ ಅಂತ. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದೇ ಇದ್ರೆ ಏನಾಗ್ಬಿಡುತ್ತೆ? ಸರ್ಕಾರ ರಚಿಸೋದೇ ಅಸಾಧ್ಯನಾ? ಅಷ್ಟಕ್ಕೂ ಇಲ್ಲಿ ನಮಗೆ ಮೋಸ ಆಗಿದೆ ಅಂತ ದೀದಿ ಹೇಳ್ತಿರೋದಾದ್ರೂ ಯಾಕೆ? 15 ವರ್ಷ ಕಟ್ಟಿದ್ದ ಭದ್ರಕೋಟೆಯನ್ನು BJP ಪುಡಿ ಮಾಡಿದ್ದಾದ್ರೂ ಹೇಗೆ? ತನ್ನದೇ ಕ್ಷೇತ್ರ ಭವಾನಿಪುರದಲ್ಲಿ ದೀದಿ 15,000 ಮತಗಳಿಂದ ಸೋಲಬೇಕಾದ ಪರಿಸ್ಥಿತಿ ಬಂದಿದ್ದಾದ್ರೂ ಏಕೆ? ಬನ್ನಿ, ಈ ಎಲ್ಲದರ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಸ್ಟೋರಿ ಮಾಸ್ಟರ್ ಕುಟುಂಬಕ್ಕೆ ನೀವಿನ್ನೂ ಸೇರ್ಪಡೆಯಾಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ BJP ಪ್ರತಿ ಸಲ ಮಾಡ್ತಿದ್ದ ಹಾಗೆ ಈ ಸಾರಿ ಕೂಡ ದೀದಿಯನ್ನು ಟಾರ್ಗೆಟ್ ಮಾಡಿದರೆ ಗೆಲ್ಲೋದು ಕಷ್ಟ ಆಗ್ತಿತ್ತು. ಆದರೆ BJP ಈ ಸಲ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತು. ಅವರು ಈ ಸಲ ಮಮತಾ ಬ್ಯಾನರ್ಜಿಯನ್ನು ಬಿಟ್ಟರು, TMCಯನ್ನು ಟಾರ್ಗೆಟ್ ಮಾಡಿದ್ರು. ಯಾಕಂದರೆ ಇವತ್ತು TMC ಸೋತಿರ್ಬೋದು, ಆದರೆ ಅಲ್ಲಿನ ಜನಗಳಿಗೆ ದೀದಿ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಮ್ಮಿಯಾಗಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಆಕೆಯ ಸರಳತೆ. ಐಷಾರಾಮಿ ಮನೆ ಇಲ್ಲ, ಆಡಂಬರ ಜೀವನ ಇಲ್ಲ, ಎಲ್ಲರಿಗೂ ಕಾಣುವಂತೆ ಮೈ ಮೇಲೆ ಒಡವೆ ಹಾಕೊಂಡು ಶೋ ಆಫ್ ಮಾಡಲ್ಲ. ಇವತ್ತಿಗೂ ಕಾಲಿಗೆ ಹವಾಯ್ ಚಪ್ಪಲ್ ಹಾಕ್ತಾರೆ. ಇದೇ ಕಾರಣಕ್ಕೆ ಬಾಂಗ್ಲಾದ ಜನರಿಗೆ ಮಮತಾ ಬ್ಯಾನರ್ಜಿ ಅಂದರೆ ಕೇವಲ ರಾಜಕಾರಣಿಯಲ್ಲ, ಅವರ ಮನೆ ಮಗಳಿದ್ದ ಹಾಗೆ. ಇದನ್ನ ಅರಿತ BJP ದೀದಿ ವರ್ಸಸ್ ಮೋದಿ ಅನ್ನು ಯುದ್ಧ ಮಾಡೋ ಬದಲು TMC ನಾಯಕರ ಅಸಲಿಯತನ ಜನರ ಮುಂದೆ ಇಟ್ಟಿತು. ಸ್ನೇಹಿತರೆ, ಇಲ್ಲಿ ದೀದಿ ಕ್ಲೀನ್ ಇರ್ಬೋದು, ಆದರೆ ಅವರ ಪಕ್ಷದ ನಾಯಕರು ಹಾಲಿನಂತಿದ್ದಾರಾ? ಖಂಡಿತ ಇಲ್ಲ. ಅಲ್ಲಿನ TMC ನಾಯಕರು ಭ್ರಷ್ಟಾಚಾರ ಮತ್ತು ರೌಡಿಸಮ್ ಮಾಡೋದ್ರಲ್ಲಿ ತುಂಬ ಒಳ್ಳೆ ಪ್ರೊಫೆಷನಲ್ಗಳಾಗಿದ್ದಾರೆ. ಶಿಕ್ಷಣ ನೇಮಕಾತಿ ಹಗರಣ, ಸಿಂಡಿಕೇಟ್ ಮಾಫಿಯಾ, ಸಂದೇಶ್ ಖಾಲಿ ಪ್ರಕರಣ, RG ಕಾರ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಪ್ರಕರಣ, ಅಕ್ರಮ ವಲಸಿಗರ ಪ್ರಕರಣ, ಹೀಗೆ ಸಾಲು ಪ್ರಕರಣಗಳಿಗೆ ಆ ರಾಜ್ಯ ಹೆಸರುವಾಸಿಯಾಗಿತ್ತು. ಅದರಲ್ಲೂ ಸ್ನೇಹಿತರೆ, ಈ RG ಕಾರ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಪ್ರಕರಣ ಮುಂದೆ ಬಂದಾಗ ಇದೇ ಮಮತಾ ಬ್ಯಾನರ್ಜಿ ಒಂದು ಮಾತು ಹೇಳಿರ್ತಾರೆ. ಅಷ್ಟೊತ್ತಲ್ಲಿ ಹೆಣ್ಣುಮಕ್ಕಳು ಯಾಕೆ ಹೊರಗಡೆ ಹೋಗಬೇಕಿತ್ತು ಅಂತ. ಮತ್ತು BJPಗೆ ಪ್ಲಸ್ ಪಾಯಿಂಟ್ ಆದ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗ ಮಮತಾ ಬ್ಯಾನರ್ಜಿ ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಏನೆಲ್ಲ ಪ್ರತಿಭಟನೆ ವಿರೋಧ ಮಾಡ್ತಿದ್ರೋ ಅದನ್ನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಅಕ್ರಮ ವಲಸಿಗರನ್ನ ಸಾಕೋದಲ್ಲದೆ ಅವರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ತಿದ್ರು ಅನ್ನೋ ಆರೋಪವನ್ನ BJP ತುಂಬ ಚೆನ್ನಾಗಿ ಬಳಸ್ಕೊಂಡಿತ್ತು. ಇದರಿಂದಾಗಿ ತನ್ನದೇ ಭವಾನಿಪುರ ಕ್ಷೇತ್ರದಲ್ಲಿ 15,000 ಮತಗಳ ಅಂತರದಿಂದ ದೀದಿ ಹೀನಾಯವಾಗಿ ಸೋಲ್ಬೇಕಾಗಿದೆ. ಇನ್ನೊಂದು ಕಡೆ BJP ಮತ್ತು RSS ಸೇರ್ಕೊಂಡು ಸದ್ದಿಲ್ಲದೆ ಕೆಲಸ ಮಾಡಿದ್ವು. ಸುಮಾರು 250 ಕ್ಷೇತ್ರದಲ್ಲಿ 170,000 ಚಿಕ್ಕ ಸಭೆಯನ್ನು ನಡೆಸಿ ಜನರ ಮನಸ್ಸಲ್ಲಿದ್ದ ಆಕ್ರೋಶ, ಕೋಪ, ರೋಷ, ಆವೇಶ ಎಲ್ಲವನ್ನ ಮತಗಳಾಗಿ ಬದಲಿಸುವಲ್ಲಿ ಯಶಸ್ವಿಯಾದರು. ದೀದಿಯ ಭದ್ರಕೋಟೆ ಎನಿಸಿಕೊಂಡಿದ್ದ ಗ್ರಾಮೀಣ ಭಾಗಗಳಲ್ಲೇ BJP ತನ್ನ ಬೇರುಗಳನ್ನು ಭದ್ರಗೊಳಿಸಿತ್ತು. ಮಮತಾ ಬ್ಯಾನರ್ಜಿರವರ ಅತಿದೊಡ್ಡ ಶಕ್ತಿಯಾಗಿದ್ದ ಮಹಿಳಾ ಮತ ಬ್ಯಾಂಕನ್ನು ಈ ಬಾರಿ ಗುರಿಯಾಗಿಸಿಕೊಂಡಿತ್ತು. ಲಕ್ಷ್ಮೀರ್ ಭಂಡಾರ್ನಂತಹ ಯೋಜನೆಗಳು ದೀದಿಗೆ ಕೈ ಹಿಡುತ್ತವೆ ಅನ್ನೋ ನಂಬಿಕೆ ಇತ್ತು. ಆದರೆ ಸಂದೇಶ್ ಖಾಲಿ ಮತ್ತು RG ಕಾರ್ ಪ್ರಕರಣಗಳು ಬಾಂಗ್ಲಾದ ಮಹಿಳೆಯರಲ್ಲಿ ಒಂದು ರೀತಿಯ ಆತಂಕ ಮತ್ತು ಆಕ್ರೋಶವನ್ನು ಹುಟ್ಟುಹಾಕಿದ್ವು. ನಮಗೆ ಹಣಕ್ಕಿಂತ ಭದ್ರತೆ ಮುಖ್ಯ ಅನ್ನೋ ಸಂದೇಶವನ್ನ ಬಾಂಗ್ಲಾದ ಹೆಣ್ಣು ಮಕ್ಕಳು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ. ಇನ್ನು ದೀದಿ ಸೋಲಿಗೆ ಮತ್ತೊಂದು ಪ್ರಮುಖ ಕಾರಣವಾಗಿದ್ದು ಅತಿಯಾದ ಆತ್ಮವಿಶ್ವಾಸ. ತನ್ನ ಭದ್ರಕೋಟೆ ಭವಾನಿಪುರದಲ್ಲಿ ತನಗೆ ಸೋಲಾಗಲ್ಲ ಅನ್ನೋ ನಂಬಿಕೆಯಲ್ಲಿ ದೀದಿ ಇದ್ರು. ಆದರೆ ಅಲ್ಲಿನ ಮತದಾರರು ಮತ್ತು ಯುವಜನತೆ TMC ನಾಯಕರ ಅಹಂಕಾರಕ್ಕೆ ಈ ಬಾರಿ ಸರಿಯಾಗಿ ಪೆಟ್ಟು ನೀಡಿದ್ದಾರೆ. 15,000 ಮತಗಳ ಅಂತರದಲ್ಲಿ ಸೋಲು ಅಂದ್ರೆ ಅದು ಬರೀ ಸೋಲಲ್ಲ, ಅದು ಮಮತಾ ಬ್ಯಾನರ್ಜಿಯ ಸುದೀರ್ಘ ರಾಜಕೀಯ ಪಯಣಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಸ್ನೇಹಿತರೆ, ಈಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಮಮತಾ ರಾಜೀನಾಮೆ ಕೊಡದೇ ಇದ್ರೆ ಏನಾಗುತ್ತೆ? ನಮ್ಮ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಶಾಸಕನಾಗದೆ ಮುಖ್ಯಮಂತ್ರಿಯಾಗಿ 6 ತಿಂಗಳು ಇರಬಹುದು ಅನ್ನೋದು ನಿಜ. ಆದರೆ ಅದು ಪಕ್ಷ ಗೆದ್ದಿದ್ದಾಗ ಅನ್ವಯವಾಗುವ ನಿಯಮ. ಇಲ್ಲಿ ಪಕ್ಷವೇ ಸೋತ ಮೇಲೆ ದೀದಿ ಅಧಿಕಾರದಲ್ಲಿ ಉಳಿಯೋದು ಅಸಾಧ್ಯದ ಮಾತು. ನಂತರ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ BJPಗೆ ಸರ್ಕಾರ ರಚಿಸಲು ರಾಜ್ಯಪಾಲರು ಆಹ್ವಾನ ನೀಡ್ತಾರೆ. ಸಂವಿಧಾನದ ನಿಯಮದಂತೆ ಯಾರು ಸಂಖ್ಯಾಬಲವನ್ನು ಹೊಂದಿರ್ತಾರೋ ಅವರೇ ಅಧಿಕಾರವನ್ನ ಹಿಡಿಬೇಕು. ಬಾಂಗ್ಲಾದ ಇತಿಹಾಸದಲ್ಲೇ ಇದೊಂದು ದೊಡ್ಡ ಮೈಲಿಗಲ್ಲು. 34 ವರ್ಷಗಳ ಕಾಲ ಆಳಿದ್ದ ಕಮ್ಯುನಿಸ್ಟರನ್ನು ಕಿತ್ತು ಗೆದ್ದಿದ್ದ ದೀದಿಗೆ ಈಗ BJPಯ ತಂತ್ರಗಾರಿಕೆ ನುಂಗಲಾರದ ತುತ್ತಾಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಸ್ನೇಹಿತರೆ, ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ಓದಲು ನಾನು ಸದಾ ಕಾಯ್ತಿರ್ತೇನೆ. ನನ್ನ ಪ್ರೀತಿಯ ಕನ್ನಡ ಜನತೆಗೆ ಟೇಕ್ ಕೇರ್, ಬಾಯ್ ಬಾಯ್.